ಇವಾಗ ಈ ಥರ ಕಿಡ್ನಿ ಸಮಸ್ಯೆ ಇರೋರು ಅಟ್ಲೀಸ್ಟ್ 1 ವರ್ಷದಿಂದ ಸಿಂಪ್ಟಮ್ಸ್ ಇರುತ್ತೆ, ಬಟ್ ತೋರಿಸ್ಕೊಂಡೇ ಇರಲ್ಲ. ಯಾಕಂದ್ರೆ ಯಂಗ್ಸ್ಟರ್ಸು ಪ್ಲಸ್ ಲಾಟ್ ಆಫ್ ಅದರ್ ಪ್ರೆಷರ್ಸ್ ಇರ್ತವೆ. 13 to 40 ಇವಾಗ ಎಂಪ್ಲಾಯ್ಮೆಂಟು, ಫ್ಯಾಮಿಲಿ, ಅದು ಕಮಿಟ್ಮೆಂಟ್ಸ್ ಏನೇನೋ ಆ ಥರ ಪ್ರೆಷರ್ ಆಗಿ ನನ್ನ ಹೆಲ್ತ್ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಸೊ ಅದು ಯಾವಾಗ ಗೊತ್ತಾಗುತ್ತೆ, ಆ ಸ್ಟೇಜ್ಗೆ ಹೋದ್ಮೇಲೆ ನಮಗೇನು ಮಾಡೋಕ್ಕಾಗಲ್ಲ. ನಮಗೆ ಕೆಲವೊಬ್ಬರಿಗೆ ಆಲ್ಮೋಸ್ಟ್ ಡಯಾಗ್ನೋಸಿಸ್ ಟೈಮಲ್ಲೇ ಡಯಾಲಿಸಿಸ್ ಮಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಎಸ್ಪೆಷಲಿ ನಾವು ಇವಾಗ ಯಂಗ್ಸ್ಟರ್ಸಲ್ಲಿ ಭಾಳ ಇಂಪಾರ್ಟೆಂಟು. ನೀವಾಗಲೇ ಒಂದು ಮಾತು ಹೇಳಿದ್ರಿ, 25 ವರ್ಷದಿಂದ 30 ವರ್ಷದವ್ರು ಒಂದು ಸಾರಿ ಕಿಡ್ನಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ. ಬಟ್ ಗ್ಯಾಪ್ ಮತ್ತೆ ಎವ್ರಿ 5 years ಆ ಥರ ಏನಾರ ಇದೆಯಾ? ಹೌದು, ಅಂದರೆ ಪ್ರತಿಯೊಂದು 5 ವರ್ಷಕ್ಕೊಮ್ಮೆ. ಇವಾಗ ನಿಮ್ಮದು ಫಾರ್ ಎಕ್ಸಾಂಪಲ್ 30 ವರ್ಷಕ್ಕೆ ನೀವು ಟೆಸ್ಟ್ ಮಾಡಿಸಿದ್ರೆ ಇವಾಗ ನಿಮ್ದು ಯಾವ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ, ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಏನು ಇದಿಲ್ಲ, ಡಯಾಬಿಟಿಸ್ ಇಲ್ಲ ಅಂದರೆ 35 ವರ್ಷಕ್ಕೆ ಮಾಡ್ಬೋದು. 35 ಆದಮೇಲೆ ಓಕೆ ಇನ್ನೊಂದು 2 ವರ್ಷಕ್ಕೆ ಮಾರೋದು, 40 ಆಯ್ತಾ ವರ್ಷಕ್ಕೊಂದ್ಸರ್ತಿ ಮಾಡಿಸೋದು.